ನಮ್ಮಲ್ಲಿ ಬಡವರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದವ್ರ ಹತ್ರ ತುಂಬಾ ಅಂದ್ರೆ ತುಂಬಾ ಏನು ಹಣ ಜಾಸ್ತಿ ಇರುತ್ತೆ. ಸೊ ಅವ್ರ ಕೈಯಲ್ಲಿ ಎಂತ ಬಸ್ಸು, ಕಾರ್ ಆಗಿರ್ಬೋದು, ಟ್ರೈನ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಗಾಡಿಗಳಲ್ಲಿ ಓಡಾಡಲ್ಲ. ಅವರು ಓಡಾಡಿದ್ರೆ ಫ್ಲೈಟ್ ಅಲ್ಲೇ ಓಡಾಡೋದು. ಅದಕ್ಕೋಸ್ಕರ ಒಂದು ವಿಮಾನ ಇಂಧನ ದರವನ್ನ ಇಳಿಕೆ ಮಾಡಿದ್ದಾರೆ. ಅಂಡ್ ಶ್ರೀಮಂತರೆಲ್ಲ ಪಾಪ ಅವ್ರ ಕೈಯಲ್ಲಿ ಕೊಳ್ಳಕ್ಕೆ ಶಕ್ತಿ ಇರಲ್ಲಪ್ಪ. ಏನು ಅವ್ರೇನಾದ್ರು ಬಳಸ್ತಾರ ಅಂದ್ರೆ ಅಡ್ಗೆಗೆಲ್ಲ ಅವರೇ ಹೆಚ್ಚಾಗಿ ಬಳಸುವಂಥದ್ದು. ಅಂದ್ರೆ ಸಿಲಿಂಡರ್ಗಳನ್ನೆಲ್ಲ ತುಂಬಾ ಜಾಸ್ತಿ ಬಳಸೋದೆ ಅವರು. ಹಂಗಾಗಿ ಏನಿಲ್ಲ, ಸಿಲಿಂಡರ್ ಮೇಲೆ 111 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಖುಷಿ ಪಡ್ಬೇಕು, ಯಾಕಂದ್ರೆ ಶ್ರೀಮಂತರ ಕೈಯಲ್ಲಿ ಏನು ಅಂದ್ರೆ ಏನು ಕೊಳ್ಳಕ್ಕಾಗಲ್ಲ. ಅದಕ್ಕೋಸ್ಕರ ಸಿಲಿಂಡರ್ ಬೆಲೆ ಇಳಿಕೆ ಮಾಡ್ಬೇಕು. ಬಡವ್ರ ಕೈಯಲ್ಲಿ ಎಲ್ಲಾನು ಕೊಳ್ಳಕ್ಕಾಗತ್ತೆ. ಅವ್ರ ಕೈಯಲ್ಲಿ ಇಂಥ ಸಣ್ಣ ವಸ್ತು ಕೊಳ್ಳಕ್ಕಾಗಲ್ಲ ಅನ್ನಂಗಿಲ್ಲ. ಎಲ್ಲಾ ವಸ್ತುನು ಅವರು ಆರಾಮ ಪರ್ಚೇಸ್ ಮಾಡ್ತಾರೆ. ಅಂಡ್ ಟ್ರಾವೆಲ್ ಮಾಡ್ತಾವಂತರೂ ನಾವು ಬಸ್ಗಳನ್ನ ಹಿಂಗೆ ಕಿರ್ಗಣಲು ಕಿಸ್ ನೋಡಲ್ಲ. ಅಂದ್ರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹಿಂಗ್ ನೋಡಿನೂ ನಾವು ಹೋಗಲ್ಲ. ಹೋದ್ರೆ ಫ್ಲೈಟ್ಗಳಲ್ಲೇ ಹೋಗೋದು. ಹಂಗಾಗಿ ಶ್ರೀಮಂತರಿಗೋಸ್ಕರ ಸಾರಿ ಬಡವರಿಗೋಸ್ಕರ ವಿಮಾನ ಇಂಧನ ದರವನ್ನ ಕಡಿಮೆ ಮಾಡಿದ್ದಾರೆ. ಅಂಡ್ ಶ್ರೀಮಂತರಿಗೋಸ್ಕರ ಸಿಲಿಂಡರ್ ಪ್ರೈಸ್ ನ 111 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಗುಡ್, ಸೂಪರ್ ಅಲ್ಲ?